ಎವ್ರಿವನ್, ವೆಲ್ಕಮ್ ಟು ಐಶು ಆಚಾರ್ಯ ವ್ಲಾಗ್ಸ್. ನಾನು ಬೆಂಗಳೂರಿನಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ರಾಯರ ಸನ್ನಿಧಿ. ಆ ರಾಯರ ಸನ್ನಿಧಿ ಹತ್ರನೇ ಇನ್ನು 2 ದೇವಸ್ಥಾನಗಳಿದೆ. ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ್ಯಾವುದು ದೇವಸ್ಥಾನ ಅನ್ನೋದನ್ನ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಲಾಸ್ಟ್ವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಾವು ಫಸ್ಟ್ ಬಂದಿದ್ದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ. ಅಂದರೆ ಇದನ್ನು ಕಾಮಧೇನು ಕ್ಷೇತ್ರ ಅಂತಂದ್ಬಿಟ್ಟು ಹೇಳ್ತಾರೆ. ಈ ದೇವಸ್ಥಾನ ಇರೋದು ಕಾಮಸಂದ್ರ ಮೇನ್ ರೋಡ್, ಅಂದರೆ ವಡ್ರಳ್ಳಿ ಅಥವಾ ತಿಪ್ಪೇನಹಳ್ಳಿ ಹತ್ರ ಅಂದ್ಬಿಟ್ಟು ಹೇಳ್ತಾರೆ. ನಾನು ಅಡ್ರೆಸ್ ಇಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ, ನೀವು ನೋಡ್ಬೋದು. ಈ ರಾಯರ ಸನ್ನಿಧಿನ ಅಂದರೆ ಕಾಮಧೇನು ಕ್ಷೇತ್ರನ ಚಿಕ್ಕ ಮಂತ್ರಾಲಯ ಅಂತ ಹೇಳ್ತಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ಗಂಧದ ಕಡ್ಡಿಲಾಗಲಿ ಅಥವಾ ಕರ್ಪೂರದ ಮಂಗಳಾರತಿನ ಮಾಡೋದಿಲ್ಲ, ತುಪ್ಪದ ದೀಪನ ಹಚ್ತಾರೆ. ಅದೇ ರೀತಿ ಇಲ್ಲಿ ಕೌಂಟರ್ ಇದೆ, ತುಪ್ಪದ ದೀಪದ ಕೌಂಟರ್ ಇದೆ. ಇಷ್ಟು ಅಮೌಂಟ್ಗೆ ಇಷ್ಟು ದೀಪಗಳಂತ ಸಿಗುತ್ತೆ. ಅದನ್ನು ಕೊಟ್ಬಿಟ್ಟು ತಗೊಂಡ್ರೆ ನಾವೇನೆ ನಮ್ಮ ಕೈಯಾರೆ ಆ ರಾಯರಿಗೆ ನಾವು ಮಂಗಳಾರತಿನ ಮಾಡ್ಬೋದು, ಅಂದರೆ ತುಪ್ಪದ ದೀಪನ ಹಚ್ಬೋದು. ಕ್ಯೂ ಇರುತ್ತೆ, ಕ್ಯೂನಲ್ಲಿ ನಿಂತು ಒಬ್ಬರಾದ್ಮೇಲೆ ಒಬ್ಬರು ರಾಯರಿಗೆ ತುಪ್ಪದಾರ್ತಿನ ಮಾಡಿ ಈ ಥರ ಸಪ್ರೇಟ್ ಒಂದು ಇಟ್ಟಿರ್ತಾರೆ. ಅಲ್ಲಿ ನಾವು ದೀಪದ್ದು ಹಾಕಿ ಬತ್ತಿನ ಹಾಕಿ ಪ್ಲೇಟ್ನ ಸಪ್ರೇಟಾಗಿಟ್ಟು ನಾವು ಬರಬೇಕು. ಗುರುವಾರದ ದಿನ ಎಲ್ಲ ತುಂಬ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ 2 ಲೈನ್ ಮೇಂಟೈನ್ ಮಾಡೋಕ್ಕೆ ಅಂತ ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ದೀಪನ ಬೆಳಗ್ಬಿಟ್ಟು ಮತ್ತೆ ಹಿಂದೆ ಒಂದು ಲೈನ್ ಬರುತ್ತೆ. ರಶ್ ಇದ್ರೆ, ತುಂಬ ರಶ್ ಇದ್ರೆ ಆ ಹಿಂದೆ ನಿಂತ್ಕೊಂಡು ನಾವು ರಾಯರಿಗೆ ತುಪ್ಪದಾರ್ತಿನ ಬೆಳಗ್ಬೋದು. ನಾವು ಫಸ್ಟೆಲ್ಲ ಹೋಗಬೇಕಾದ್ರೆ ಇಷ್ಟು ರಶ್ ಇರ್ತಿರ್ಲಿಲ್ಲ, ಬಟ್ ಇವಾಗ ತುಂಬ ಜನ ಬರ್ತಾರೆ. ಎಲ್ಲರಿಗೂ ರೀಚ್ ಆಗ್ತಿದೆ ದೇವಸ್ಥಾನದ್ದು ಮತ್ತು ರಾಯರ ಪವಾಡಗಳು, ತುಂಬ ಜನ ಬರ್ತಾರೆ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ರಶ್ ಆಗುತ್ತೆ ಅಂದ್ಬಿಟ್ಟು ದೇವಸ್ಥಾನದ ಹೊರಗಡೆ ಎಲ್ಲ ಇನೋವೇಟ್ ಮಾಡಿ ಪಾರ್ಕಿಂಗ್ಗಾಗಲಿ ಅಥವಾ ಜನಗಳು ಕ್ಯೂ ಅಲ್ಲಿ ಕರೆಕ್ಟಾಗಿ ಹೋಗೋಕ್ಕಾಗಲಿ ಜಾಗ ಮಾಡಿದ್ದಾರೆ. ಇನ್ನು ದೇವಸ್ಥಾನದಲ್ಲೇ ರಾಯರ ಪ್ರಸಾದನೂ ಸಹ ಸಿಗುತ್ತೆ. ಒಂದು ಪ್ಯಾಕೆಟ್ಗೆ ಅಂದರೆ ಒಂದು ಪೀಸ್ ಇರುತ್ತೆ ಸ್ಕ್ವೇರಲ್ಲಿ, ಆ ಪೀಸಿಗೆ 50 ರೂಪೀಸ್ ಕೊಟ್ಟು ನಾವು ತಗೋಬೋದು. ಹಾಗೆ ಅದು ಅಲ್ಲದೆ ಇಲ್ಲಿ ತುಲಾಭಾರ ಮಾಡೋಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಕೌಂಟರ್ ಥರ ಮಾಡಿದ್ದಾರೆ. ಸೊ ನಾವೇನಾದರೂ ಅಂದ್ಕೊಂಡಿದ್ರೆ ತುಲಾಭಾರ ಮಾಡಿಸ್ತೀವಿ, ಯಾವುದರಲ್ಲಿ ಧಾನ್ಯದಲ್ಲೋ ಅಥವಾ ಯಾವುದ್ರಲ್ಲಾದರೂ ಮಾಡಿಸ್ತೀವಿ ಅಂದ್ಕೊಂಡಿದ್ರೆ ಇಲ್ಲಿ ಮಾಡಿಸ್ಬೋದು. ಹಾಗೆ ಇಲ್ಲೊಂದು ಪ್ಲ್ಯಾನಿಂಗ್ ಇಟ್ಟಿದ್ದಾರೆ, ಅಂದರೆ ರಾಯರ ಹೆಸರಿನಲ್ಲಿ ಭವನ, ಗುರುಕುಲ ಈ ಥರ ಸಾಕಷ್ಟು ಹಲವಾರು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅಂತಂದ್ಬಿಟ್ಟು ಇಟ್ಟಿದ್ದಾರೆ. ಸೊ ದಟ್ ಇಲ್ಲಿ ಹಾಕಿದ್ದಾರೆ ನೋಡಿ, ಏನೇನು ಕಟ್ಸೋಕ್ಕೆ ಅಂದರೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಮತ್ತು ಯಾರಾದ್ರೂ ರಾಯರ ಹೆಸರಲ್ಲಿ ನಾವು ದಾನ ಮಾಡ್ತೀವಿ, ಕೊಡ್ತೀವಿ ಅನ್ನೋರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಥವಾ QR ಕೋಡ್ ಇದೆ ಅದನ್ನು ಸ್ಕ್ಯಾನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ನಿಮಗೆ ದೇಣಿಗೆ ಕೊಡೋದಿದ್ರೆ ಕೊಡ್ಬೋದು ಅಂತ ಇಲ್ಲಿ ಹಾಕಿದ್ದಾರೆ. ಇದಿಷ್ಟು ರಾಯರ ಸನ್ನಿಧಿಯಲ್ಲಿ ಒಂದು ಹಳೆ ದೇವಸ್ಥಾನ, ಅಂದರೆ ಹಳೇದು ಅಂದರೆ ಸ್ವಲ್ಪ ಹಿಂದೆ ಮಾಡಿದಂಥದ್ದು. ಇಷ್ಟೇ ಫಸ್ಟ್ ಇದ್ದಿದ್ದು. ಇವಾಗ ಈ ಕಡೆ ತೋರಿಸ್ತಿದ್ದೀನಲ್ಲ, ಅದು ಇವಾಗ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು. ಫಸ್ಟು ನಾವು ಬರುವಾಗ ಆ ಕಡೆ ಇತ್ತಲ್ಲ, ಅದು ಮಾತ್ರ ಇತ್ತು. ಅದಾದಮೇಲೆ ಇಷ್ಟು ದೊಡ್ಡದಾಗಿ ಇಲ್ಲಿ ಮಾಡಿದ್ದಾರೆ. ಸೊ ಇಷ್ಟು ದೊಡ್ಡದಾಗಿದೆಯಲ್ಲ, ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ, ಚಿಕ್ಕ ಮಂತ್ರಾಲಯ ಅಂತಂದ್ಬಿಟ್ಟು ಇದನ್ನು ಕರೀತಾರೆ. ಫಸ್ಟು ಹಳೆ ದೇವಸ್ಥಾನ ಏನಿತ್ತು ಅಲ್ಲಿ ರಾಯರ ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ರು. ಆದರೆ ಇಲ್ಲಿ ರಾಯರ ಬೃಂದಾವನನ ನಿರ್ಮಿಸಿದ್ದಾರೆ, ಅಂದರೆ ಬೃಂದಾವನನ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ, ಸಖತ್ತು ದೊಡ್ಡದಾಗಿದೆ. ಯಾರಾದರೂ ಬೆಂಗಳೂರು ಬಂದರೆ ರಾಯರ ಸನ್ನಿಧಿಗೆ ಹೋಗ್ಬೇಕನ್ನೋದಾದರೆ ಈ ದೇವಸ್ಥಾನಕ್ಕೆ ಬಂದು ನೋಡಿ. ಗುರುವಾರ ಸಂಜೆ 6:30 7 ಗಂಟೆ ಅಷ್ಟರಲ್ಲಿ ರಾಯರ ಉತ್ಸವ ಸಹ ಮಾಡ್ತಾರೆ ಇಲ್ಲಿ. ಯಾರಾದರೂ ಗುರುವಾರ ಹೋಗೋದಿದ್ರೆ ಆ ಟೈಮಿಂಗ್ಸ್ಗೆ ಹೋಗಿ ಉತ್ಸವನ ನೋಡ್ಬೋದು. ಅದಾದಮೇಲೆ ಪ್ರಸಾದನೂ ಸಹ ಅಲ್ಲಿ ಕೊಡ್ತಾರೆ, ಅಂದರೆ ಯಾರಾದರೂ ಮಾಡಿಸಿದ್ರೆ ಅಥವಾ ದೇವಸ್ಥಾನದ ಕಡೆಯಿಂದನೂ ಸಹ ಪ್ರಸಾದನ ಕೊಡ್ತಾರೆ. ಹಾಗೆ ರಾಯರು ಅಂದರೆ ಮಂತ್ರಾಕ್ಷತೆ ಅಂದರೆ ರಾಯರು ಮಂತ್ರಾಲಯದಲ್ಲಿ ಹೇಗೆ ಮಂತ್ರಾಕ್ಷತೆನ ಕೊಡ್ತಾರೆ, ಇಲ್ಲೂ ಸಹ ಅದೇ ಥರ ಮಂತ್ರಾಕ್ಷತೆನ ಕೊಡ್ತಾರೆ. ಅದನ್ನು ಇಸ್ಕೊಂಡು ಮುಂದೆ ಬಂದು ನಾವು ಕುತ್ಕೊಳ್ಳೋದಿದ್ರೆ ಕುತ್ಕೋಬೋದು. ನಾವೆಲ್ಲ ಇಸ್ಕೊಂಡಿದ್ವಿ, ನನ್ನ ಮಗನಿಗೂ ಮಂತ್ರಾಕ್ಷತೆ ಕೊಡ್ಸೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೋಗಿ ಇಸ್ಕೊಬಂದರು. ಸೊ ಈ ಥರ ಜಾಗ ಇದೆ. ನಾವು ಮಂತ್ರಾಕ್ಷತೆ ಕಾಳನ್ನ ನಮ್ಮ ಬಾಯಲ್ಲಿ ಹಾಕ್ಕೊಂಡ್ರೆ ನಮ್ಮಲ್ಲಿ ಏನೇನು ರೋಗ ಇದೆ ಅಥವಾ ನಮ್ಮದು ಪಾಪಗಳೆಲ್ಲ ಕಳೆಯುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಒಂದು ಕಾಳನ್ನ ಬಾಯಲ್ಲಿ ಹಾಕ್ಕೊಂಡು ಮತ್ತು ತಲೆ ಮೇಲೆ ಹಾಕ್ಕೊಂಡು ಉಳಿದಿದ್ದನ್ನು ನಾವು ಪೇಪರಲ್ಲಿ ಇಟ್ಕೊಂಡು ಮನೆಗೆ ತಂದು ಇಟ್ಕೋತೀವಿ. ಎಲ್ಲಾದರೂ ಟ್ರಾವೆಲ್ ಮಾಡೋದಾದರೆ ಆ ಮಂತ್ರಾಕ್ಷತೆನ ಇಟ್ಕೊಂಡೇ ನಾವು ಹೋಗೋದು. ಹಾಗೆ ಅದೇ ದೇವಸ್ಥಾನದ ಒಳಗಡೆನೆ ವಲ್ಲಿ ಕಲ್ಪವಲ್ಲಿ ಅಂತ ಉದ್ಭವ ಮೂರ್ತಿಗಳಿದೆ. ಸೊ ಈ ದೇವರುಗಳಿಗೆ ರಾಯರ ಆದೇಶದಿಂದನೇ ಪೂಜೆ ನಡೀತಿದೆಯಂತೆ. ಮತ್ತು ತಿಂಗಳಲ್ಲಿ ಪ್ರತಿ ಫಸ್ಟ್ ಶನಿವಾರ ಭಾನುವಾರ ಏನು ಬರುತ್ತೆ, ಒಂದು ದಿನದಲ್ಲಿ 27 ಲೀಟ್ರ್ ಹಾಲನ್ನ ಯೂಸ್ ಮಾಡಿಕೊಂಡು ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ ಅಂತಂದ್ಬಿಟ್ಟು ಅಲ್ಲಿ ಹಾಕಿದ್ದಾರೆ. ದೇವರ ದರ್ಶನ ಎಲ್ಲ ಆದಮೇಲೆ ಇಲ್ಲೇ ಕೂರೋಕ್ಕೆ ಜಾಗ ಇದೆ, ಅಲ್ಲಿ ಕುತ್ಕೊಂಡು ರಾಯರ ಧ್ಯಾನ ಮಾಡೋರು ಮಾಡ್ಬೋದು.
ಇಲ್ಲಿ ಒಂದು ಬುಕ್ ಸಿಗುತ್ತೆ, ಅಂದರೆ ಆ ಬುಕ್ಕಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದಿರುತ್ತೆ. ನಮಗೆ ಇಂಟ್ರೆಸ್ಟ್ ಇದ್ದರೆ ಆ ಬುಕ್ನ ತಗೊಂಡು ನಾವು ಬರೆದ್ಬಿಟ್ಟು ಆ ಬುಕ್ ಫುಲ್ ಬರೆದ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ನಮ್ಮದು ಹೆಸರು, ನಕ್ಷತ್ರ, ಗೋತ್ರ, ಅಡ್ರೆಸ್ ಎಲ್ಲ ಬರೆದ್ಬಿಟ್ಟು ವಾಪಸ್ ಕೊಟ್ಟರೆ ಇಲ್ಲಿ ಒಂದು ಯಜ್ಞ ಥರ ಮಾಡ್ತಾರೆ. ಆ ಯಜ್ಞದಲ್ಲಿ ಆ ಬುಕ್ನ ನಮ್ಮ ಹೆಸರು ಹೇಳಿ, ನಕ್ಷತ್ರ ಹೇಳಿ ಹಾಕಿಬಿಟ್ಟು ಪೂಜೆ ಮಾಡ್ತಾರೆ ಅಂತಂದ್ಬಿಟ್ಟು ಇದೆ. ಹಾಗೆ ಇಲ್ಲಿ ಪೂಜಾ ಭಂಡಾರ ಅಂತಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋಗಳು ಅಥವಾ ಅವ್ರದ್ದು ವಿಗ್ರಹಗಳೇನಿದೆ ಅದು, ಅಥವಾ ಮಕ್ಕಳಿಗೆ ಆಟ ಸಾಮಾನು ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ತಗೊಳ್ಳೋದಿದ್ರೆ ಅಲ್ಲಿ ತಗೋಬೋದು. ರಾಘವೇಂದ್ರ ಸ್ವಾಮಿ ಬುಕ್ ಸಹ ಸಿಗುತ್ತೆ, ಅದನ್ನು ಬೇಕಾದರೆ ತಗೋಬೋದು. ಇದೆಲ್ಲ ಮುಗಿಸ್ಕೊಂಡು ಬಂದರೆ 6 ಗಂಟೆಯಿಂದ 6:30 ಅಷ್ಟರಲ್ಲಿ ದೇವರಿಗೆ ಮಂಗಳಾರತಿನ ಮಾಡ್ತಾರೆ. ನಾವಲ್ಲಿ ಕುತ್ಕೊಂಡು ಅದನ್ನು ಸಹ ದರ್ಶನ ಮಾಡ್ಕೋಬೋದು. ಇನ್ನು ಇಲ್ಲಿ ನಾವಿರೋ ದೇವಸ್ಥಾನದ ಅಂದರೆ ಹೊಸ ದೇವಸ್ಥಾನದ್ದು ಏನು ಬ್ಲೂ ಪ್ರಿಂಟ್ ಇದೆ ಅದನ್ನು ಸಹ ಇಟ್ಟಿದ್ದಾರೆ. ಅಂದರೆ ಯಾವ ಥರ ಇದೆ ದೇವಸ್ಥಾನ, ಸುತ್ತ ಒಳಗಡೆ ಯಾವ ಥರ ಇದೆ ಅದನ್ನು ಸಹ ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು. ನಾವೆಲ್ಲರೂ ರಾಯರ ಪವಾಡಗಳನ್ನ ಕೇಳೇ ಇರ್ತೀವಿ. ಅದೇ ಥರ ಇಲ್ಲಿಗೆ ಅಂದರೆ ಕಾಮಧೇನು ಕ್ಷೇತ್ರಕ್ಕೆ ಬಂದು ರಾಯರನ್ನು ನಂಬಿರೋರಿಗೆ ಕೈ ಹಿಡ್ದಿರೋಂತಹ ಘಟನೆಗಳನ್ನ ಇಲ್ಲಿ ಹಾಕಿದ್ದಾರೆ. ಅಂದರೆ ಅವರು ಇನ್ನೇನು ಸಾಯೋ ಸ್ಟೇಜಲ್ಲಿ ಇದ್ದು ರಾಯರ ಸನ್ನಿಧಿಗೆ ಬರಬೇಕು ಅನಿಸಿ ಈ ಕಾಮಧೇನು ಕ್ಷೇತ್ರಕ್ಕೆ ಬಂದು ತುಪ್ಪದ ದೀಪದ ಆರತಿ ಮಾಡಿದ್ಮೇಲೆ ಅವರು ತುಂಬ ಚೆನ್ನಾಗಿ ಹುಷಾರಾಗಿರೋ ಘಟನೆಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ರಾಯರನ್ನ ನಂಬಿರೋರಿಗೆ ಮಾತ್ರ ಈ ಪವಾಡಗಳೆಲ್ಲ ಅರ್ಥ ಆಗೋದು, ಸತ್ಯ ಅನಿಸೋದು, ಮತ್ತು ಅವ್ರ ಜೀವನದಲ್ಲೂ ಸಹ ಪವಾಡಗಳು ನಡೆಯೋದು. ಈ ದೇವಸ್ಥಾನ ಬೆಳಗ್ಗೆ 8:30ಇಂದನೇ ಓಪನ್ ಆಗುತ್ತೆ, ಮತ್ತು ಸಂಜೆ 6:00ವರೆಗೆ ಕ್ಲೋಸ್ ಅಂತ ಕೊಟ್ಟಿದ್ದಾರೆ. ಬಟ್ ಅಷ್ಟು ಬೇಗ ಕ್ಲೋಸ್ ಆಗಲ್ಲ, ಒಂದು 7:30ವರೆಗೂ ಓಪನ್ ಇರುತ್ತೆ. ಇನ್ನು ಹೊರಗಡೆ ಬಂದರೆ ಅಲ್ಲೇ ತಿನ್ನೋಕ್ಕೆ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ, ಅಲ್ಲೇ ಸಹ ತಿನ್ಬೋದು. ಹಾಗೆ ಕಾಮಧೇನು ಕ್ಷೇತ್ರದಿಂದ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲೇ ಈ 2ನೇ ಪ್ಲೇಸ್ ಇರೋದು. 2ನೇ ಪ್ಲೇಸ್ ಯಾವುದು ಅಂದರೆ ಶ್ರೀ ಸಾಯಿ ದತ್ತಪೀಠ ಮಂದಿರ. ಈ ದೇವಸ್ಥಾನನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾವು ಫಸ್ಟ್ ಹೋಗಬೇಕಾದ್ರೆ ಆ ಸಾಯಿಬಾಬಾ ಸ್ಟ್ಯಾಚ್ಯೂ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಬಟ್ ಇವಾಗ ಎಲ್ಲ ಕಂಪ್ಲೀಟ್ ಆಗಿ ರೆಡಿಯಾಗಿದೆ. ಈ ಕ್ಷೇತ್ರಕ್ಕೆ ಹಲವಾರು ಸೆಲೆಬ್ರಿಟೀಸ್ಗಳು, ಹಂಸಲೇಖ, ಶಿವರಾಜ್ ಕುಮಾರ್ ಅವರಂಥ ಸೆಲೆಬ್ರಿಟೀಸ್ಗಳು ಬಂದು ಹೋಗಿದ್ದಾರೆ. ಅದರದ್ದು ಫೋಟೋನು ಸಹ ಅಲ್ಲಿ ಫ್ರಂಟಲ್ಲಿ ಹಾಕಿದ್ದಾರೆ, ನೀವು ನೋಡ್ಬೋದು. ಹಾಗೆ ದೇವಸ್ಥಾನದ ಒಳಗಡೆನೆ ಸೈಡಲ್ಲಿ ಕೆಫೆ ಥರ, ಅಂದರೆ ಒಂದು ಕ್ಯಾಂಟೀನ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲೇನಾದರೂ ಪ್ರಸಾದ ಕೊಡ್ತಿಲ್ಲ ಅನ್ನೋದಾದರೆ ನಿಮ್ಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಅಲ್ಲಿ ಹೋಗಿ ತಿನ್ಬೋದು. ಸಾಯಿಬಾಬಾ ಅವರ ವಾರನೂ ಸಹ ಗುರುವಾರನೇ ಆಗಿರೋದ್ರಿಂದ ಗುರುವಾರನೂ ಅಷ್ಟೇ ಇಲ್ಲಿ ಪ್ರಸಾದ ಕೊಡ್ತಾರೆ. ಅಂದರೆ ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಕೊಡ್ತಾರೆ, ಇಲ್ಲೂ ಸಹ ಪ್ರಸಾದ ಕೊಡ್ತಾರೆ. ನಿಮ್ಗೆ ಅಲ್ಲೇನಾದರೂ ಮಿಸ್ ಆಗಿದ್ದರೆ ಇಲ್ಲಿ ಬಂದು ನೀವು ತಿನ್ಬೋದು. ಹಾಗೆ ಈ ಕ್ಷೇತ್ರ ಹರಕೆ ಕಟ್ಕೊಳ್ಳೋಕ್ಕೆ ಅಂತಲೇ ಫೇಮಸ್ಸು. ಮತ್ತು ಇಲ್ಲಿ ಅವರು ಆಲ್ರೆಡಿ ಹಾಕಿದ್ದಾರೆ ನಾವು ಯಾವ ವಿಷಯಕ್ಕೆ ಏನನ್ನು ಹರಕೆ ಕಟ್ಕೋಬೇಕು ಅಂತ. ಫಾರ್ ಎಕ್ಸಾಂಪಲ್ ಈಗ ಹೆಲ್ತ್ಗಾದ್ರೆ, ಅಂದರೆ ಆರೋಗ್ಯಕ್ಕಾದರೆ ತುಪ್ಪ, ಮತ್ತು ಸಂತಾನಕ್ಕಾದರೆ ತೆಂಗಿನಕಾಯಿ, ಈ ಥರ ಅದನ್ನೇ ಕಟ್ಕೋಬೇಕು. ಹಾಗೆ ಹರಕೆ ಕಟ್ಕೊಳ್ಳೋರು ಅಂದರೆ ಯಾವ ವಿಷಯಕ್ಕಾಗಿ ಕಟ್ಕೋತಿದ್ದಾರೆ ಅನ್ನೋದನ್ನು ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಒಂದು ಬಟ್ಟೆ ಅಲ್ಲೇ ಸಿಗುತ್ತೆ, ಅದಕ್ಕೆ ಕಾಯಿನ್ನ ಕಟ್ಬಿಟ್ಟು ನಮಗೆ ಯಾವ ವಿಷಯ ಆಗಬೇಕು, ಯಾವುದಕ್ಕೆ ಹರಕೆ ಕಟ್ಕೊಂಡಿದ್ದೀವಿ ಅನ್ನೋದಕ್ಕೆ ನಾವು ಅದನ್ನು ಕಟ್ಟಬೇಕು. ನಾವೇನು ಆ ಥರ ಹರಕೆ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ತೀರ್ಸೋಕ್ಕಾಗಲಿ ಹೋಗಿರಲಿಲ್ಲ, ಹಾಗೆ ದೇವಸ್ಥಾನ ನೋಡೋಕ್ಕೆ ಹೋಗಿದ್ವಿ. ಬಟ್ ನಿಮ್ಮಲ್ಲಿ ಯಾರಿಗಾದರೂ ಏನಾದರೂ ಆಗಬೇಕಾದ್ರೆ ಹರಕೆ ಕಟ್ಕೋಬೇಕು ಅನ್ನೋದಾದರೆ ಆ ಥರ ಒಂದು ಪ್ಲೇಸ್ ಹುಡುಕ್ತಿದ್ರೆ ಇಲ್ಲಿ ತುಂಬ ಚೆನ್ನಾಗಿ ಅದು ನೆರವೇರುತ್ತೆ ಅಂದ್ಬಿಟ್ಟು ನಂಬಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಇನ್ಫಾರ್ಮೇಷನ್ ಸಿಗಲಿ, ತಲುಪಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಎಷ್ಟೋ ಜನ ಅವ್ರು ಹರಕೆ ಕಟ್ಕೊಂಡು ಸ್ವಲ್ಪನೇ ದಿನಗಳಂದರೆ ಕೆಲವೇ ದಿನಗಳಲ್ಲಿ ಅದು ಆಗಿದೆ ಅಂತಂದ್ಬಿಟ್ಟು ಅಲ್ಲೇ ಮಾತಾಡ್ಕೋತಿದ್ರು. ಅದು ಅಲ್ಲದೆ ಅವ್ರು ಏನನ್ನು ಹರಕೆ ಮಾಡ್ಕೊಂಡಿದ್ರು ಅದನ್ನು ತಂದು ದೇವಸ್ಥಾನಕ್ಕೆ ಕೊಡ್ತಾಯಿದ್ರು. ಸೊ ಅದರಿಂದ ನಮಗೆ ಅದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಯಿತು. ಇಲ್ಲಿ ನೋಡ್ಬೋದು ತುಪ್ಪ ಮತ್ತು ಕಾಯಿ, ಏನೇನು ಅಂದರೆ ಅಲ್ಲಿ ಏನೇನು ಕಟ್ಕೋಬೋದು ಅಂತಿದೆ ಅದೆಲ್ಲ ಇದೆ. ಹಾಗೆ ಇಲ್ಲಿ ಸಾಯಿಬಾಬಾ ಪ್ರಸಾದ ಮತ್ತು ಸಾಯಿಬಾಬಾ ಐಡಲ್ಸ್ ಎಲ್ಲ ಇಟ್ಟಿದ್ದಾರೆ. ಯಾರಾದರೂ ಮನೆಗೆ ತೊಗೊಂಡೋಗೋದಾದರೆ ಅಲ್ಲಿ ತಗೋ. ದೇವಸ್ಥಾನದ ಹೊರಗಡೆ ಬಂದರೆ ಅಲ್ಲಿ ಒಂದು ಸೈಡಲ್ಲಿ ರ್ಯಾಬಿಟ್ಸ್, ಮೊಲಗಳು ಮತ್ತು ಲವ್ ಬರ್ಡ್ಸ್, ಗಿಳಿಗಳು ಅದೆಲ್ಲನೂ ಇಟ್ಟಿದ್ದಾರೆ ಒಂದು ಬೋನಲ್ಲಿ, ಅದನ್ನು ಸಹ ನೋಡ್ಬೋದು. ಇಲ್ಲಿ ಒಂದೇ ಬೋನಲ್ಲಿ ಲವ್ ಬರ್ಡ್ಸು, ಪ್ಯಾರಟು ಮತ್ತು ಮೊಲನ ಒಟ್ಟಿಗೆ ಇಟ್ಬಿಟ್ಟಿದ್ರು. ಅದೆಲ್ಲ ಸೌಂಡ್ ಮಾಡ್ತಿತ್ತು. ಇದಕ್ಕೆ ಪಾಪ ಏನನ್ನಿಸ್ತಿತ್ತೋ ಗೊತ್ತಿಲ್ಲ, ಅದು ಒಂದೇ ಇತ್ತು. ಇನ್ನು ಸಾಯಿಬಾಬಾ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೋಗಿದ್ದು ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಸಾಯಿಬಾಬಾ ದೇವಸ್ಥಾನದಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನಾಗಿದೆ. ದೊಡ್ಡ ದೇವಸ್ಥಾನನೇ, ತುಂಬ ಚೆನ್ನಾಗಿದೆ. ಕಮ್ಮಸಂದ್ರ ಅನ್ನೋ ಒಂದೇ ಏರಿಯಾದಲ್ಲಿ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಟೆಂಪಲ್ 3 ಸಹ ಸಿಗುತ್ತೆ. ಒಂದು ಸರಿ ಹೋದರೆ 3 ದೇವಸ್ಥಾನನೂ ಸಹ ಒಟ್ಟಿಗೆನೆ ನೋಡ್ಕೊಂಡು ಬರ್ಬೋದು. ದೇವಸ್ಥಾನದ
ಕ್ಲೋಸಿಂಗ್ ಟೈಮ್ಗೆ ನಾವು ಹೋಗಿದ್ದು, ಅದಕ್ಕೆ ಯಾರೂ ಅಷ್ಟು ಜನ ಇರಲಿಲ್ಲ. ಆದರೂ ಸಹ ನಾವು ಕ್ಲೋಸಿಂಗ್ ಟೈಮಿಗೆ ಹೋದ್ರೂ ಸಹ ಅವರು ಮಂಗಳಾರತಿ ಎಲ್ಲ ಮಾಡಿ ನಮಗೆ ಕೊಟ್ಟು ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. ನಿಜವಾಗ್ಲೂ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಒಂಥರ ಹಳೆ ಕಾಲದ ದೇವಸ್ಥಾನಗಳಿತ್ತಲ್ಲ ಆ ಥರ ಇತ್ತು ಹೊರಗಡೆ ಎಲ್ಲ ನೋಡೋಕ್ಕೆ. ಮೇ ಬಿ ರೀಸೆಂಟಾಗಿ ಯಾವುದಾದ್ರೂ ಒಂದು ಪೂಜೆ ಉತ್ಸವ ಆಗಿತ್ತು ಅನಿಸುತ್ತೆ ಆ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಉತ್ಸವ ಮೂರ್ತಿ ಎಲ್ಲ ಹೊರಗಡೆನೇ ಇಟ್ಟಿದ್ರು. ದೇವ್ರ ಫೋಟೋನು ಸಹ ಹೊರಗಡೆನೇ ಇಟ್ಟಿದ್ರು ನಾವು ಹೋದಾಗ. ಅಲ್ಲೇ ಒಂದು 4-5 ಜನ ಭಜನೆ ಮಾಡ್ತಾ ಕೂತಿದ್ರು. ದೇವ್ರ ಭಜನೆ ಮಾಡ್ತಾ ನಾವು ಅದನ್ನು ಕೇಳಿಕೊಂಡು ದೇವಸ್ಥಾನದ ಸುತ್ತ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಹೋದ್ವಿ. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋಕ್ಕೆ ಅಂತ ಹೋದಾಗ ಅಲ್ಲೇ ದೇವಸ್ಥಾನದ ಹಿಂದ್ಗಡೆ ಒಂದು ಹಳೆ ಬಾವಿ ಇದೆ. ನಂಗೆ ಆ ಬಾವಿ ನೋಡೇ ಗೊತ್ತಾಗಿದ್ದು ಇದು ತುಂಬ ಹಳೆ ದೇವಸ್ಥಾನ ಅಂತಂದ್ಬಿಟ್ಟು. ಹಾಗೆ ಆ ಬಾವಿಲಿ ಸ್ವಲ್ಪ ನೀರು ಸಹ ಇತ್ತು. ಅದಕ್ಕೆ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನಾದರೂ ಮಕ್ಕಳು ಆಟ ಆಡೋಕೆ ಹೋದ್ರೆ ಅಂತಂದ್ಬಿಟ್ಟು ಏನೋ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಾಗೆ ದೇವಸ್ಥಾನದ ಒಳಗಡೆನೆ ನವಗ್ರಹ ದೇವಸ್ಥಾನವೂ ಇದೆ. ಮತ್ತು ಸುಬ್ರಹ್ಮಣ್ಯ ಅಂದರೆ ನಾಗರ ಕಲ್ಲುಗಳನ್ನು ಸಹ ಅಲ್ಲಿ ಜೋಡಿಸಿ ಇಟ್ಟಿದ್ದಾರೆ. ಸೊ ಇದಾಗಿತ್ತು ಈ ವಿಡಿಯೋ. ನಿಮಗೆ ಇಷ್ಟ ಆದರೆ, ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ